ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ನಿನ್ನೆ ನಡೆದಂತ ಬಿಜೆಪಿಯ ಕೋರ್ ಕಮಿಟಿ ಸಭೆ, ಆ ಸಭೆಯಲ್ಲೇ ರಾಜ್ಯ ಉಸ್ತುವಾರಿ ವಿರುದ್ಧ ರಾಮುಲು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಡೂರು ಉಪಚುನಾವಣೆ ಸೋತಿರೋದಕ್ಕೆ ರಾಮುಲು ಅವರನ್ನ ಹೊಣೆ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಿಡಿದೆದ್ದಂತ ರಾಮುಲು ರೆಡ್ಡಿ ವಿರುದ್ಧವೂ ಕೂಡ ನೇರ ಆರೋಪ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕೂಡ ಸಮರ ಸಾರಿದ್ದಾರೆ. ನಾನು ಬೇಡ ಆದ್ರೆ ಹೇಳಿ, ಪಕ್ಷ ಬಿಡೋಕ್ಕೂ ನಾನು ಸಿದ್ಧ ಇದ್ದೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ರಾಮ ಲಕ್ಷ್ಮಣನಂತಿದ್ರು. ಇಬ್ಬರು ಸೇರಿದ್ರೆ ಏನನ್ನಾದ್ರೂ ಗೆಲ್ಲುತ್ತೇವೆಂಬ ವಿಶ್ವಾಸಕ್ಕೆ ಕೊರತೆ ಇರಲಿಲ್ಲ. ಅವರು ಹಾಕಿದ ಗೆರೆ ಇವರು ದಾಟುತ್ತಿರಲಿಲ್ಲ, ಇವರು ಹಾಕಿದ ಗೆರೆ ಅವರು ದಾಟುತ್ತಿರಲಿಲ್ಲ. ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲೂ ಕೈ ಜೋಡಿಸಿದವರು ಇದೇ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಈ ರೀತಿ ಗಳಸ್ಯ ಕಂಠಸ್ಯರಾಗಿದ್ದವರು ಇವತ್ತು ಕಂಠದವರೆಗೆ ಕೋಪ ತುಂಬಿಕೊಂಡು ಹಲ್ಲು ಮಸೆಯುತ್ತಿದ್ದಾರೆ. ನಿನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ನಡೆದ ಬಿಜೆಪಿ ನಾಯಕರ ಸಭೆಯಲ್ಲಿ ಅಸಮಾಧಾನ, ನೋವು, ಆಕ್ರೋಶ ಹೊರಬಿದ್ದಿದೆ. ಶ್ರೀರಾಮುಲು ಉಪಚುನಾವಣೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿಲ್ಲವೆಂದು ರಾಧಾಮೋಹನ್ ದಾಸ್ ಅಸಮಾಧಾನ ಹೊರಹಾಕಿದ್ರು ಎನ್ನಲಾಗಿದೆ. ಇದರಿಂದ ಸಿಟ್ಟಿಗೆದ್ದ ಶ್ರೀರಾಮುಲು ಪಕ್ಷಕ್ಕೆ ರಾಜೀನಾಮೆ ಕೊಡುವುದಾಗಿ ತಿಳಿಸಿದ್ದಾರೆ. ಅದೇನು ಅಂತ ತೋರಿಸ್ತೀವಿ. ಆದ್ರೆ ಇದೇ ವಿಚಾರ ಈಗ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ಬಹಿರಂಗ ಸಮರಕ್ಕೆ ವೇದಿಕೆಯಾಗಿದೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು ದುಃಖ ತೋಡಿಕೊಂಡ್ರು. ಜನಾರ್ದನ್ ರೆಡ್ಡಿ ನಾನು ಕೆಲಸ ಮಾಡಿಲ್ಲ ಅಂತ ಚಾಡಿ ಹೇಳಿದ್ದಾರೆ. ಅವರು ಅಂದುಕೊಂಡಿದ್ದೇ ನಡಿಬೇಕು ಅನ್ನುವ ಹಾಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದೇ ಅಂತ ಒಂದು ಗುಂಪುಗಾರಿಕೆ ಮಾಡ್ಕೊಂಡಿದ್ದಾನ. ಆ ಗುಂಪುಗಾರಿಕೆ ಮಾಡ್ಕೊಂಡು ಏನ್ ಮಾಡ್ತಾ ಅಂದ್ರೆ ನಮ್ಮಂತವ್ರನ್ನ ವಿರುದ್ಧವಾಗಿ ಯಾರಿದಾರೋ ಅವರೆಲ್ಲರನ್ನ ಬಳಸ್ಕೊಂಡು ಅವರೆಲ್ಲರ ಮುಖಾಂತರ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಕೂಡ ನಮ್ಮನ್ನ ಕೆಟ್ಟದಾಗಿ ಮಾತಾಡ್ಸಕ್ ಹಚ್ಚೋದು. ರಾಧಾಮೋಹನ್ ದಾಸ್ ಅವ್ರಿಗೆ ಹೇಗ್ ಹೋಯ್ತು ಈ ವಿಷಯಗಳೆಲ್ಲ ಅಂತ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿರೋ ಕಾರಣ ಅವ್ರು ಹೇಳಿದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರಿಗೆ ಏನು ಉದ್ದೇಶ, ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರು ಅನ್ಕೊಂಡಿದ್ದೇ ನಡಿಬೇಕಂದ್ರೆ ನಾವು ಏನಂತ ಹೇಳ್ತೀವಿ, ನಾವು ಅವ್ರಿಗೆ ಪಾರ್ಟಿ ಅನ್ಕೊಂಡಂತ ಪ್ರಕಾರ ನಡೀತೀವಾಗ್ಲಿ, ಯಾರೋ ವ್ಯಕ್ತಿ ಅನ್ಕೊಂಡಿದ್ದ ಪ್ರಕಾರ ನಾವ್ ಹೆಂಗ್ ನಡೀಕ್ ಸಾಧ್ಯ ಆಗುತ್ತೆ? ಅಷ್ಟೇ ಅಲ್ಲ, ನನ್ನನ್ನ ರಾಜಕೀಯವಾಗಿ ಮುಗಿಸಲು ಜನಾರ್ದನ್ ರೆಡ್ಡಿ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಮಗೇನು ಒಂದು ಗೊತ್ತಾಗಿಲ್ಲ. ಯಾಕೆ ಈ ರೀತಿ ನಮ್ ಬಗ್ಗೆ ಚಾಡಿಗಳು ಹೇಳ್ಕೊಂತ, ನಮ್ ಬಗ್ಗೆ ಸುಳ್ಳು ಆರೋಪಣೆಗಳು ಮಾಡ್ಕೊಂತ, ನಮ್ಮನ್ನ ಯಾಕೆ ರಾಜಕಾರಣವಾಗಿ ಏನೋ ಸೋತಿದ್ಕೋಸ್ಕರವಾಗಿ ಇಲ್ಲೇ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲರ ಹತ್ರ ಕೆಟ್ಟದಾಗಿ ಹೇಳ್ಕೊಂಡು ಹೋಗೋದು ಯಾಕೆ ಹಂಗ ಮಾಡ್ತಾ ಇದ್ದಾನೋ ನಮ್ಗಂತೂ ಒಂದು ಗೊತ್ತಿಲ್ಲ. ಕೋರ್ ಕಮಿಟಿ ಸಭೆಯಲ್ಲಿ ನನ್ನ ನೋವು ಹೇಳಿದ್ದೇನೆ, ನಾನು ನನ್ನ ಸಂಕಟ ಹೇಳಿದ್ದೇನೆ, ನೋವಿನಲ್ಲಿ ನಾನು ಪಕ್ಷ ಬಿಡುತ್ತೇನೆ ಅಂದಿರೋದು ಹೌದು ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನಿನ್ನೆ ಸಭೆಯಲ್ಲಿ ನನ್ನ ಜೊತೆ ರಾಜ್ಯಾಧ್ಯಕ್ಷರು ನಿಂತಿದ್ರೆ ನಾನು ಪಕ್ಷ ಬಿಡೋ ಮಾತನಾಡ್ತಿರ್ಲಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಾನು ಪಕ್ಷ ಬಿಡೋದಾದ್ರೆ ಮೋದಿ, ಅಮಿತ್ ಶಾಗೆ ಎಲ್ಲವನ್ನ ಹೇಳಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ರಾಜಕಾರಣಕ್ಕೆ ಕಳಂಕ ತಂದಂಗ ಆಗುತ್ತೆ. ಹಂಗಂದ್ರೆ ನಾವು ನಮಗೆ ಹೇಳ್ರಿ ಒಂದ್ ಮಾತು, ರಾಮುಲು ಅವರೇ ನಿಮ್ ನಡವಳಿಕೆಯಿಂದ ಪಕ್ಷಕ್ಕೆ ನಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾವು ಹೊರಗಡೆ ಹೋಗೋ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದೀನಿ ನಾನು. ನಾನು ಸ್ಪಷ್ಟವಾಗಿ ಹೇಳಿದೀನಿ ಎಂತ ಪರಿಸ್ಥಿತಿಯಲ್ಲಿ ನನ್ನಿಂದ ಲಾಭ ನಾನು ಎಂತ ಪರಿಸ್ಥಿತಿಯಲ್ಲಿ ಪಾರ್ಟಿಗಂತ ಇವತ್ತು ಮೋಸ ಮಾಡಂತ ವ್ಯಕ್ತಿ ಅಲ್ಲ. ನಾನು ಪಾರ್ಟಿ ಸಲುವಾಗಿ ನಿಷ್ಠಾವಂತನಾಗಿ ಒಬ್ಬ ಕಾರ್ಯಕರ್ತನಾಗಿ ದುಡಿದಂತವನು, ಇಡೀ ರಾಜ್ಯದಲ್ಲಿ ಪಕ್ಷದ ಸಲುವಾಗಿ ಎಲ್ಲಾ ಕಡೆ ಕೂಡ ಕೆಲಸ ಮಾಡಿದಂತವನು, ಇಡೀ ಹಿಂದುಳಿದಂತ ಸಮುದಾಯಗಳನ್ನ ಕಟ್ಟಿಕೊಂಡು ರಾಜಕಾರಣ ಮಾಡ್ಕೊಂತ ಬರ್ತಾ ಇದ್ದೀನಿ. ಸಂಡೂರು ಉಪಚುನಾವಣೆ ಸೋಲಿಗೆ ನಾನೇ ಹೊಣೆ ಅಂತಿದ್ದಾರೆ ಅಂತ ರೆಡ್ಡಿ ವಿರುದ್ಧ ಶ್ರೀರಾಮುಲು ರೋಷಾವೇಶಗೊಂಡ್ರು. ಕ್ಷೇತ್ರದಲ್ಲಿ ಸಣ್ಣ ಹುಡುಗ ಕೇಳಿದ್ರೆ ಗೊತ್ತಾಗುತ್ತೆ ಕೆಲಸ ಮಾಡಿದ್ದೇನಿಲ್ಲ ಅಂತದ್ದು, ಇಲ್ಲ ಮಾಧ್ಯಮದವ್ರು ಕೂಡ ಗಮನಿಸ್ತಾ ಇದಾರೆ ಕೆಲಸ ಮಾಡಿದ್ದೇನಿಲ್ಲ ಅಂತದ್ದು ಗೊತ್ತಾಗುತ್ತೆ. ಈ ರೀತಿ ಆರೋಪಣೆ ಮಾಡೋದು ನನ್ ಸರಿಯಲ್ಲ ಸರ್, ಬಹಳ ನೋವು ತಂದಿರಿ ಅಂತ ಹೇಳ್ದ. ಇಲ್ಲ ರೀ, ನಿಮ್ದೇನು ಕೆಪಾಸಿಟಿ ಏನಿಲ್ಲ ಅಲ್ರಿ, ಹಂಗಿದ್ರೆ ನೀವು ಅನ್ಕೊಂಡಿದ್ರೆ ಗೆಲ್ಸಿದ್ರಿ ಅಂದ್ರೆ ನಾನಂದೆ ಯಾರು ಮಾತು ಕೇಳ್ಕೊಂಡು ನೀವು ಮಾತಾಡ್ತಾ ಇದ್ರಿ, ಯಾಕೆ ಏನ್ ಮಾಡಿದ್ವಿ ಅಂತೇಳಿ ನನ್ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ರಿ. ಪಾರ್ಟಿ ಸಲುವಾಗಿ ನಾನು ಬಹಳ ದುಡ್ದಿದ್ದೀನಿ. ಜನಾರ್ದನ್ ರೆಡ್ಡಿ ಮಾತು ಕೇಳಿ ನನ್ನ ವಿರುದ್ಧ ಆರೋಪ ಸರಿಯಲ್ಲ, ವಿಜಯೇಂದ್ರನನ್ನ ರಕ್ಷಣೆ ಮಾಡೋ ಪ್ರಯತ್ನವೂ ಮಾಡಿಲ್ಲ ಅಂತ ರಾಮುಲು ಕೆಂಡಕಾರಿದ್ರು. ಸೋತಿನಂದೇಳಿ ಇಷ್ಟು ಸಣ್ಣ ಮಟ್ಟಿಗೆ ನಾನು ಲಘುವಾಗಿ ಮಾತಾಡೋದು ಸರಿಯಲ್ಲ ಸರ್. ನೀವು ನನ್ನ ಅಧ್ಯಕ್ಷರಿಗೆ ಹೇಳ್ದೆ, ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿದ್ರಿ, ನೀವು ಕನಿಷ್ಠ ನನ್ನ ರಕ್ಷಣೆ ಮಾಡಂತ ಕೆಲಸ ನೀವು ಮಾಡ್ಬೇಕಾಯ್ತು. ಯಾಕಂದ್ರೆ ನೀವು ನನ್ನ ಜೊತೆಲಿ ಇದ್ದೀರಿ. ಅವತ್ತು ಸಂಡೂರಲ್ಲಿ
ನೀವು ನಾಮಿನೇಷನ್ ಟೈಮಿಂದ ಕೊನೆ ದಿನದ ತನಕ ನೀವೇ ಇದ್ದೀರಿ, ನಿಮ್ ಜೊತೆಲಿ ಕೆಲಸ ಮಾಡಿದ್ರಿ, ನೀವನ್ನಾಗ್ಲಿ ಅವ್ರು ತಿಳಿಸ್ಬೇಕಾಯ್ತು, ನೀವು ಈ ರೀತಿ ತಿಳಿಸ್ಲಿದ್ದು ಬಹಳ ನೋವು ಬರ್ತಾ ಇದೆ. ಅವ್ರು ಏನ್ ಅಂದ್ಕೊಂತಾರ, ಅವರು ಉತ್ತರ ಪ್ರದೇಶದಿಂದ ಬಂದಂತವ್ರು, ರಾಮ್ಲು ಅವ್ರಿಗೆ ಯಾರೋ ಹೋಗಿ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಇವ್ರು ಕಿವಿಯಲ್ಲಿ ಹೇಳಿದ್ರಿಗನ್ನ ಜನಾರ್ದನ್ ರೆಡ್ಡಿ ಅವ್ರ ಮಾತು ಕೇಳ್ಕೊಂಡು ನಮ್ಮ ಮೇಲೆ ಅಲಿಗೇಷನ್ ಮಾಡೋದು. ಜನಾರ್ದನ್ ರೆಡ್ಡಿ ಹೇಳಿದ್ರಿಂದಲೇ ನನ್ನ ವಿರುದ್ಧ ಆರೋಪ ಬಂದಿರೋದು ಅಂತ ಮಾಜಿ ಸಚಿವ ರಾಮುಲು ನೇರವಾಗಿಯೇ ಆರೋಪ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವ್ರು ಹೇಳಿರ್ಬೋದು, ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ ಗೊತ್ತಿರೋಲ್ಲ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ದಾನ. ಓಕೆ. ಜನಾರ್ದನ್ ರೆಡ್ಡಿ ಕಾನ್ಸ್ಪಿರಸಿ ನಮ್ಮನ್ನು ರಾಜಕೀಯವಾಗಿ ಮುಗಿಸ್ಬೇಕನ್ನಂತ ಪ್ರಯತ್ನ ಮಾಡ್ತಾ ಇದ್ದಾನಂತ. ಇಷ್ಟೇ ಅಲ್ಲ, ರಾಧಾಮೋಹನ್ ವಿರುದ್ಧವೇ ಕೆಂಡ ಕಾರಿರುವ ಶ್ರೀರಾಮುಲು ವಿಜಯೇಂದ್ರ ಮತ್ತು ರಾಧಾಮೋಹನ್ ದಾಸ್ ವಿರುದ್ಧ ಆರ್ಎಸ್ಎಸ್ ನಾಯಕರಿಗೆ ದೂರು ನೀಡಿದ್ದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ಗೂ ದೂರು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ನಡುವೆ ಶ್ರೀರಾಮುಲು ರಾಜೀನಾಮೆ ನೀಡುವ ಸಂದೇಶ ಕೊಟ್ಟಿರೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.